ಚಿತ್ರರಂಗದ ಜೊತೆ ಸಾಕಷ್ಟು ಜನ ತಾರೆಯರು ಅವರ ಒಂದು ಆತ್ಮೀಯತೆಯನ್ನು ಹಾಗೆ ಪಾರ್ವತಮ್ಮನವರ ಜೊತೆಗೆ ಹಲವಾರು ಅನುಭವಗಳನ್ನು ಹೊಂದಿರುವಂತಹ ಹಿರಿಯ ನಟಿ ಲೀಲಾವತಿಯವರು ಹಾಗೆ ವಿನೋದ್ ರಾಜ್ಕುಮಾರ್ ವಿನೋದ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಏನು ಹೇಳ್ತಾರೆ ಕೇಳೋಣ. ಅಮ್ಮ, ಪಾರ್ವತಮ್ಮನವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒಬ್ಬ ಸ್ಟ್ರಾಂಗ್ ಮಹಿಳೆ ಅಂತಾನೆ ಎಲ್ಲರೂ ಕೂಡ ಅವ್ರನ್ನ ಗುರುತಿಸ್ತಾರೆ. ಸ್ಟ್ರಾಂಗ್ ಮಾತ್ರ ಅಲ್ಲ, ಶ್ರೇಷ್ಠ ಮಹಿಳೆ, ಸರ್ವರಲ್ಲಿಯೂ ಶ್ರೇಷ್ಠ ಮಹಿಳೆ. ಆ ಎದೆಗಾರಿಕೆ, ಆ ಧೈರ್ಯ, ಅದು ನಡೆಸುವಂಥ ಜವಾಬ್ದಾರಿ ಆಕೆಗಲ್ಲದೆ ಬೇರೆ ಕನ್ನಡ ಚಿತ್ರರಂಗಕ್ಕೆ ಸಾಧ್ಯ ಇರಲಿಲ್ಲ. ಈಗಲೂ ಅಯ್ಯೋ ಅದು ತಬ್ಲಿ ಆಯಿತಾ, ಮನೆ ಮಕ್ಕಳು ಮಾತ್ರ ಅಲ್ಲ ಕನ್ನಡ ಇಂಡಸ್ಟ್ರಿಯನ್ನು ತಬ್ಲಿ ಆಯಿತಾ ಅಂತ ಅನಿಸುತ್ತೆ ನಿಜವಾಗ್ಲೂ ಹೇಳೋಕ್ಕೋದ್ರೆ. ದೊಡ್ಡವರಿದ್ದಾಗ ದೊಡ್ಡವರಿಗೆ ಅದೆಲ್ಲ ಏನೂ ಗೊತ್ತಿರಲಿಲ್ಲ. ಒಳ್ಳೆ ಶ್ರೇಷ್ಠ ಅಭಿನಯ ಮಾಡಬೇಕು, ಜನ ಮೆಚ್ಚಿ ಗಳಿಸ್ಬೇಕು. ಆ 100 ರೂಪಾಯಿ 1000 ರೂಪಾಯಿ ನೋಟು ಕೂಡ ಗೊತ್ತಿಲ್ಲ, ಅದೆಲ್ಲ ಗೊತ್ತಿದ್ದು ಚೆನ್ನಾಗಿ ನೋಡಿಕೊಂಡು ಜವಾಬ್ದಾರಿ ನಡೆಸ್ಕೊಂಡು ಹೋದವರು ಇವರೇ. ಗಂಡು ಮತ್ತು ಹೆಣ್ಣಾಗಿ ಬಾಳಿದ ಪಾರ್ವತಮ್ಮನವ್ರ ದಿಟ್ಟತನಕ್ಕೆ ಎಷ್ಟು ಹೇಳಿದರೂ ಸಾಲದು, ಇನ್ನೊಬ್ಬರು ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಆ ಕಾಲದಲ್ಲಿ ಹಾಗೆ ಹುಟ್ಟಿದ್ರು, ಹೀಗೆ ಹುಟ್ಟಿದ್ರು, ಝಾನ್ಸಿ ರಾಣಿ ಲಕ್ಷ್ಮಿ ಹಾಗೆ ಎಲ್ಲ ಅಂತಾರಲ್ಲ, ಅವ್ರಿಗೆಲ್ಲ ಸಾವಿರಾರು ಜನ ಸಿಪಾಯಿಗಳು ಇದ್ದು. ಆದರೂ ಇವರಿಗೆ ಸಿಪಾಯಿಗಳು ಇರಲಿಲ್ಲ, ಯಾರಿಲ್ಲ. ಸಿಪಾಯಿಯೂ ಅವರೇ, ದೊರೆನೂ ಅವರೇ. ಹಾಗಾಗಿ ಬಾಳಿದಲ್ಲ ಪಾರ್ವತಮ್ಮನಿಗೆ ದೇವರು ಆತ್ಮಕ್ಕೆ ಶಾಂತಿ ಕೊಟ್ಟು ಮೋಕ್ಷ ಕೊಡಲಿ ಅಂತ ನಮ್ಮ ಮನಸಾರ ಹರಿಸ್ತೇನೆ. ನಾನು ಆಡಿದ ಮಾತಿನಲ್ಲಿ ಜನಗಳಿಗೆ ಒಂದು ವಿಶ್ವಾಸ ಇಲ್ಲದೆ ಹೋಗಿರ್ಬೋದು, ಆದರೆ ನನ್ನ ಆತ್ಮಕ್ಕೆ ಅವರ ಆತ್ಮಕ್ಕೆ ಮಾತ್ರ ಗೊತ್ತು. ಅವರಲ್ಲಿ ಏನು ವಿಶ್ವಾಸತೆ ಇತ್ತು ಅನ್ನೋದು ಅವರ ಆತ್ಮಕ್ಕೆ ಗೊತ್ತು. ಈಗಲೂ ಅದನ್ನೇ ಹೇಳ್ತಾ ಇದ್ದೆ, ಅಮ್ಮ ಅವರು ಚೆನ್ನಾಗಾಗಿ ಒಂದು 4 ದಿವಸ ಆದರೂ ಬದುಕಿಸು ಪರಮಾತ್ಮ ಅಂತ ಎಷ್ಟೋ ಕೇಳ್ಕೊಂಡೆ ನಾನು. ಯಾಕೆಂದ್ರೆ ಅವ್ರು ಕಣ್ಣು ಬಿಟ್ಟು ಸಂಸಾರನ ಒಂದು ಸರಿ ಕಣ್ ತೆಗೆದು ನೋಡಿ ಸಂತೋಷವಾಗಿ ಹೀಗೆ ಬಾಳ್ರಪ್ಪ, ಹೀಗೆ ಇರಿ ಅಂತಂದು ಬುದ್ಧಿ ಮಾತು ಹೇಳೋಕ್ಕಾದ್ರೂ ಅವರಿಗೆ ಆಯುಷ್ಯ ಕೊಡು, ಇನ್ನೊಂದು ಸರಿ ಮಾಡು ಅಂತ ಎಷ್ಟೋ ಕೇಳ್ಕೊಂಡೆ. ದೇವರು ನನ್ನ ಗಡಿಯಾರದಲ್ಲಿ ಟೈಮ್ ಆಯಿತು ಅಂತ ತೀರ್ಸೇ ಬಿಟ್ಟ. ಎಲ್ಲಿಂದ ಸಮಾಧಾನ ಏನ್ರಿ ಇದೆ, ಇಲ್ಲಿ ಏನಿದೆ ಅಂತ ನಾವು ಕೂಡ ಬರ್ತೇವೆ. ಎಲ್ಲರೂ ಸಿನಿಮಾ ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಪಾಪಿಗಳು ಅನಿಸುತ್ತೆ ನನಗೆ. ಅವ್ರನ್ನ ಹಣನ ಸಿನಿಮಾ ರಂಗಕ್ಕೆ ಹಾಳು ಮಾಡ್ತಾ ಇದ್ದಾರೆ. ಏನು ಪ್ರಯೋಜನ, ಏನು? ಅವರು ಬೀದಿ ಪಾಲಾಗ್ತಾರೆ, ಇರೋರು ಬೀದಿ ಪಾಲು. ಇವತ್ತು ಯಾರು ಸಿನಿಮಾ ರಂಗದವ್ರು ಯಾರು ಚೆನ್ನಾಗಿದ್ದಾರೆ? ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿಸ್ತಾ ಇದ್ದಾರೆ, ಕಟ್ಟೋಕ್ಕಾಗದೆ ಬೀದಿಲಿ ಬಿದ್ದಿದ್ದಾರೆ. ಅವ್ರನ್ನ ಕೇಳೋರು ಯಾರಿಲ್ಲ. ಗೌರ್ಮೆಂಟ್ ಕೆಲಸ ಓದಿ ಮಾಡಿದವ್ರಿಗೆ ಮಾತ್ರ ಸಂಬಳ ಪೆನ್ಷನ್ ಎಲ್ಲ ಬರುತ್ತೆ. ನಾವುಗಳು ಹೆಸರು ಕೆಡಿಸ್ಕೊಂಡು ಊಟಕ್ಕೂ ಗತಿ ಇಲ್ಲದೆ ಸತ್ತವ್ರ ಬಗ್ಗೆ ಕೇಳೋರೊಬ್ಬರು ಇಲ್ಲ. ಇವ್ರಿಗೆ ಪೆನ್ಷನ್ ಇಲ್ಲ. ಏನಿದೆ ಹೇಳಿ, ಸ್ವಲ್ಪ ಹೇಳಿ. 80 ಸಿನಿಮಾಗಳನ್ನು ನಿರ್ಮಾಪಕಿಯಾಗಿ ನಿರ್ಮಾಣ ಮಾಡಿದ್ರು ಪಾರ್ವತಮ್ಮ ಅವರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಏನು ಹೇಳೋಕ್ಕೆ ಸಾಧ್ಯ? ಯಾರ ಕೈಲಿ ಸಾಧ್ಯ ಅಂತ ನಾವು ಕೇಳೋಕ್ಕೆ ಸಾಧ್ಯ? ನಾನು ಅವ್ರ ಜೊತೆಲಿ ಸೇರ್ಕೊಂಡು ಪ್ರಶ್ನೆ ಕೇಳ್ತೇನೆ, ಯಾರ ಕೈಲಿ ಸಾಧ್ಯ ಅಂತ. ಪಾರ್ವತಮ್ಮ ಮಾಡೋಕ್ಕೆ ಸಾಧ್ಯ ಅದು. ನೋಡಿ, ಪಾರ್ವತಮ್ಮ ಅಂದರೆ ಶಿವನ ಹೆಂಡತಿ ಪಾರ್ವತಿ. ಶಿವ ಹೆದರ್ಕೊಂಡು ಗಂಗೆನ ಜುಟ್ಟಿನಲ್ಲಿ ಇಟ್ಕೊಂಡ್ಬಿಟ್ರು. ಅಲ್ಲಿಗೂ ಶಿವನಿಗಿಂತ ಜಾಸ್ತಿ ಧೈರ್ಯಸ್ಥರಾಗಿ ಬಾಳಿದಂಥ ಪಾರ್ವತಮ್ಮನ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲದು ರೀ. ಅನ್ಯಾಯ ಮಾಡಿ ಅಂತ ಬಾಳೋಕ್ಕಾಗಲ್ಲ, ಅನ್ಯಾಯ ಮಾಡಿದವರು ಬಾಳ್ತಾರೆ. ಅದಲ್ಲ, ಒಂದು ನ್ಯಾಯ ರೀತಿಯಲ್ಲಿ ನಡ್ಕೊಂಡು ಹೋಗಿ ಇದು ಹೀಗೆ ಆಗಬೇಕು, ಇದು ಹೀಗೆ ನಡಿಬೇಕು ಅಂತ ಕಂಡೀಷನ್ ಮಾಡಿ ನಡೆಸಿದವರು ಅವರು. ಸಣ್ಣ ಪುಟ್ಟ ತಪ್ಪುಗಳು ಎಲ್ಲರಲ್ಲಿಯೂ ಇರುತ್ತೆ. ತಪ್ಪು ಇಲ್ಲದೆ ಯಾರಿದ್ದಾರೆ ಮನುಷ್ಯ? ದೇವರೇ ತಪ್ಪು ಮಾಡಿದ್ದಾರೆ. ಧೈರ್ಯ ಇದ್ದರೆ ಮಂಜುನಾಥ ಹೇಳಬಹುದಲ್ಲ, ಗಂಗೆ ಕೂಡ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಅವ್ರು ಯಾಕೆ ಹೆದರ್ಕೊಂಡು ಮುಚ್ಚಿಡಬೇಕಾಗಿತ್ತು? ಅದಲ್ಲ, ತಪ್ಪು ಚಿಕ್ಕ ತಪ್ಪು ನಡೆಯುತ್ತೆ, ಅದು ಕ್ಷಮಿಸದಿರುವಂಥ ತಪ್ಪುಗಳಲ್ಲ. ಇಲ್ಲಿ ಯಾರು ಕ್ಷಮಿಸದಿರುವಂಥ ತಪ್ಪು ನನ್ನ ಪಾರ್ವತಮ್ಮನ ಬಗ್ಗೆ ಇಲ್ಲ, ಯಾರ ಬಗ್ಗೆ ಇಲ್ಲ. ಆ ಮನೆಯಲ್ಲಿ ಒಂದೇ ಒಂದು ಸಂಪಾದನೆ ಮಾಡೋ ಜೋರಿನಲ್ಲಿ ಮಕ್ಕಳಿಗೆ ಪಾಠ ಹೇಳೋದನ್ನ ಮರಿಬಾರ್ದು. ಮಕ್ಕಳಿಗೆ ತಿಳುವಳಿಕೆ ಹೇಳಬೇಕು, ಅವರು ಒಳ್ಳೆಯವರಾಗಬೇಕು. ನಮ್ಮನ್ನು ಪ್ರೀತಿಸಬೇಕಾದ್ರೆ ನಾವು ಚಿನ್ನದ ಸ್ಪೂನ್ನಲ್ಲೇ ಹುಟ್ಟಿದ್ದು ಅಂತ ಅವ್ರಿಗೆ ಹೇಳಿ ಬೆಳೆಸಬಾರ್ದು. ನಾವು ಮಣ್ಣು ತಿಂದು ಬದುಕಿದ್ದೇವೆ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡ್ಬೇಕು. ಆವಾಗ ಮಣ್ಣು ತಿಂದರೆ ಹೇಗೆ ಬದುಕ್ತಾರೆ, ಚಿನ್ನ ತಿಂದರೆ ಹೇಗೆ ಬದುಕ್ತಾರೆ ಅನ್ನೋದು ಅವರಿಗೂ ಅರಿವಾಗುತ್ತೆ, ಅವರಿಗೂ ಕನಿಕರ ಬರುತ್ತೆ, ಅವರು ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ. ಮಕ್ಕಳಿಗೆ ಶ್ರೇಷ್ಠತೆಯನ್ನು ಕಲಿಸೋದು ಬಾಲ್ಯದಿಂದಲೇ ಅಭ್ಯಾಸ ಮಾಡಿ. ಅಂಥ ಹಕ್ಕಿ ಕೂಡ ಪುಕ್ಕ ಬಂದ ಕೂಡಲೇ ಮರಿಗಳಿಗೆ ಓಡೋಕೆ ಹೇಳ್ಕೊಡುತ್ತೆ. ನಾವು ಅದನ್ನ ಬಚ್ಚಿಟ್ಕೊಂಡು ಮುದ್ದು ಮಾಡಿ ನನ್ನ ಮೊಮ್ಮಗನಿಗೆ ಮೊಮ್ಮಗನಿಗೆ ಯಾರಿಗೆ? ನಿಮ್ಮ ಅಪ್ಪನ ಮನೆಗೆ. ಅಣ್ಣ ಅವರ ಜೊತೆ ನಟಿಸಿದಂತಹ ಹಲವಾರು ನಟಿಯರಲ್ಲಿ ನೀವು ಕೂಡ ಒಬ್ಬರು. ಹಾಗೆ ಪಾರ್ವತಮ್ಮನವರು ಅವರ ಜೊತೆ ನಟಿಸಿದಂತಹ ನಟಿಯರನ್ನು ಹೇಗೆ ಕಾಣ್ತಿದ್ರು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಮ್ಮ? ಆ ಒಂದು ಮಾತು ಮಾತ್ರ ಅವರ ಅಂತರಂಗದಲ್ಲಿರೋದನ್ನ
ನಾನು ಹೇಗೆ ಹೇಳೋಕ್ಕೆ ಸಾಧ್ಯ? ನನ್ನ ಅಂತರಂಗದಲ್ಲಿ ಕೆಲವಿದೆ, ಕೆಲವು ಹೇಳೋಕ್ಕಾಗಲ್ಲ, ಕೆಲವು ಹೇಳೋಕ್ಕಾಗುತ್ತೆ. ಹೇಳೋಕ್ಕಾಗಿರೋದನ್ನ ನಿಮ್ಮ ಹತ್ರ ಹೇಳಿದ್ದೇನೆ. ಹೇಳೋಕ್ಕಾಗದಿರೋದು ಬೇಕಾಗಿಲ್ಲ, ಅದು ನಮ್ಮೊಂದಿಗೆ ನಶಿಸಿ ಹೋಗಲಿ ಅದು.